ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ದಸರಾ ಮಹೋತ್ಸವಕ್ಕೆ ಮುನ್ನುಡಿ ಬರೆಯುವಂತಹ ಗಜಪಯಣ ಸಮಾರಂಭಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿದ್ದು, ಆನೆಗಳು ಅಂದರೆ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಮೈಸೂರು ಅರಮನೆಯ ಆವರಣದಲ್ಲಿ ವಾಸ್ತವ್ಯ ಹೂಡೋದಕ್ಕೆ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಒಟ್ಟು ಈ ಬಾರಿಯ ಒಂದು ದಸರಾ ಮಹೋತ್ಸವದಲ್ಲಿ 14 ಆನೆಗಳು ಮೈಸೂರು ಅರಮನೆಗೆ ಆಗಮಿಸ್ತವೆ. ಮೊದಲ ತಂಡದಲ್ಲಿ 9 ಆನೆಗಳು ಅಂದರೆ ಅಭಿಮನ್ಯು ನೇತೃತ್ವದಲ್ಲಿ 9 ಆನೆಗಳ ತಂಡ ಮೈಸೂರು ಅರಮನೆಗೆ ಆಗಮಿಸಿದರೆ, ಎರಡನೇ ಹಂತದಲ್ಲಿ 5 ಆನೆಗಳ ತಂಡ ಮೈಸೂರು ಅರಮನೆ ಆವರಣಕ್ಕೆ ಆಗಮಿಸಿದೆ. ಇದಕ್ಕಾಗಿ ಮೈಸೂರು ಅರಮನೆ ಆವರಣದಲ್ಲಿ ಒಂದು ಮಾವುತರು ಮತ್ತು ಕಾವಾಡಿಗಳು ಮತ್ತು ಆನೆಗಳು ಕೂಡ ವಾಸ್ತವ್ಯ ಹೂಡೋದಕ್ಕೆ ಒಂದು ಎಲ್ಲ ವ್ಯವಸ್ಥೆಗಳನ್ನ ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಇನ್ನು ಆನೆಗಳು ಬಂದಂಥ ಸಂದರ್ಭದಲ್ಲಿ ಆನೆಗಳಿಗೆ ಒಂದು ವಿಶೇಷವಾದ ಒಂದು ಆಹಾರವನ್ನು ತಯಾರು ಮಾಡಲಾಗ್ತಾ ಇದೆ. ಅದಕ್ಕೋಸ್ಕರವೂ ಕೂಡ ಇಲ್ಲಿ ಭೋಜನ ಒಂದು ಆಹಾರ ಸಾಮಗ್ರಿಗಳನ್ನ ತಯಾರು ಮಾಡುವಂಥ ಒಂದು ಕೊಠಡಿಯನ್ನು ಕೂಡ ಇಲ್ಲಿ ತಾತ್ಕಾಲಿಕವಾಗಿ ನಿರ್ಮಾಣವನ್ನು ಮಾಡಲಾಗಿದೆ. ಇನ್ನು ಇದೇ ಒಂದು ಸ್ಥಳದಲ್ಲಿ ಆನೆಗಳಿಗೆ ಪ್ರತಿನಿತ್ಯವೂ ಕೂಡ ಒಂದು ವಿಶೇಷ ಆಹಾರವನ್ನು ತಯಾರು ಮಾಡೋದಕ್ಕೆ ಕೂಡ ಇಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತಾ ಇದೆ. ಇನ್ನು ಆನೆಗಳಿಗೆ ದಸರಾ ಮಹೋತ್ಸವದ ಒಂದು 60 ದಿನಗಳ ಕಾಲವೂ ಕೂಡ ಅವಕ್ಕೆ ತರಬೇತಿ ನೀಡುವಂಥ ಸಂದರ್ಭದಲ್ಲಿ ಒಂದು ವಿಶೇಷವಾದ ಆಹಾರವನ್ನು ನೀಡಲಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಗೋದಾಮನ್ನು ನೋಡ್ತೀವಿ. ಇದೇ ಒಂದು ಗೋದಾಮಿನಲ್ಲಿ ಒಂದು ಆಹಾರ ಪದಾರ್ಥಗಳು ಅಂತಂದರೆ ಒಂದು ವಿವಿಧ ಬಗೆಯ ಧಾನ್ಯಗಳನ್ನು ಈ ಒಂದು ಸ್ಥಳದಲ್ಲಿ ದಾಸ್ತಾನು ಇರಿಸಲಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಕೊಠಡಿಯನ್ನು ಕೂಡ ಒಂದು ಸುಣ್ಣ ಬಣ್ಣವನ್ನು ಹೊಡೆದು ಒಂದು ಶುಚಿಗೊಳಿಸುವ ಕಾರ್ಯವು ಕೂಡ ಇದೀಗ ಪ್ರಗತಿಯಲ್ಲಿದೆ. ಇಲ್ಲಿ ಅರಮನೆಯ ಒಂದು ಆವರಣದಲ್ಲಿ ಇದೀಗ ದಸರಾ ಮಹೋತ್ಸವದ ಒಂದು ಚಟುವಟಿಕೆಗಳು ಈಗ ಗರಿಗೆದರುವ ಒಂದು ಹಿನ್ನೆಲೆಯಲ್ಲಿ ಸ್ವಚ್ಛತೆಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಆನೆಗಳು ಉಳಿದುಕೊಳ್ಳುವಂತಹ ಆಸುಪಾಸಿನ ಸ್ಥಳಗಳಲ್ಲಿ ಇದ್ದಂತಹ ಒಂದು ತ್ಯಾಜ್ಯವನ್ನು ತೆರವುಗೊಳಿಸುವಂಥ ಕಾರ್ಯವೂ ಕೂಡ ಇಲ್ಲಿ ಈಗ ಸಾಗ್ತಾ ಇದೆ. ಆನೆಗಳು ಬಂದಂಥ ಸಂದರ್ಭದಲ್ಲಿ ಯಾವುದೇ ರೋಗ ರುಜಿನಗಳು ಒಂದು ಕಾಡದೇ ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಈಗ ಸ್ವಚ್ಛತಾ ಕಾರ್ಯವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಮುಖಾಂತರ ಆನೆಗಳು ಉಳಿದುಕೊಳ್ಳುವಂಥ ಆಸುಪಾಸಿನ ಸ್ಥಳವನ್ನು ಸ್ವಚ್ಛವಾಗಿಡೋದಕ್ಕೂ ಕೂಡ ಇಲ್ಲಿನ ಸಿಬ್ಬಂದಿಗಳು ಈಗ ಕಾರ್ಯೋನ್ಮುಖರಾಗಿದೆ ಅಂತ ಹೇಳ್ಬೋದು. ಇನ್ನು ಸುಮಾರು ಹೆಚ್ಚು ಕಡಿಮೆ 2 ತಿಂಗಳ ಕಾಲ ಇಲ್ಲಿ ದಸರಾ ಗಜಪಡೆ ಮತ್ತು ಮಾವುತರು ಕಾವಾಡಿಗಳು ಕೂಡ ಇಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ಇದಕ್ಕಾಗಿ ಏನೆಲ್ಲ ವ್ಯವಸ್ಥೆಯನ್ನು ಬೇಕೋ ಅದನ್ನೆಲ್ಲ ಇಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಇಲ್ಲಿ ಮಾಡ್ಕೊಳ್ಳಾಗ್ತದೆ. ಅದರ ಜೊತೆಗೆ ಅರಮನೆ ಮಂಡಳಿಯೂ ಕೂಡ ಇಲ್ಲಿ ಕೈ ಜೋಡಿಸಿರುವ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಅರಮನೆ ಆವರಣ ಈಗ ಸಾಕಷ್ಟು ಒಂದು ರೀತಿ ಚಟುವಟಿಕೆಯ ಒಂದು ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಇನ್ನು ಗಜಪಯಣ ಸಮಾರಂಭದ ಮುಗಿದ ಬಳಿಕ ಅಕ್ಟೋಬರ್ 23 ಅಂದರೆ ಬರುವ ಶುಕ್ರವಾರ ಇಲ್ಲಿ ಅರಮನೆಗೆ ಒಂದು 9 ಆನೆಗಳ ತಂಡ ಪ್ರವೇಶ ಮಾಡುವ ಮುಖಾಂತರ ಒಂದು ದಸರಾ ಸಂಭ್ರಮ ಗರಿಗೆದರುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ಅಭಿಮನ್ಯು ನೇತೃತ್ವದ ಗಜಪಡೆಯ ವಾಸ್ತವ್ಯಕ್ಕಾಗಿ ಮೈಸೂರು ಅರಮನೆಯ ಆವರಣದಲ್ಲಿ ಒಂದು ಸಕಲ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇರೋದು ಒಂದು ಕಾರಣದಿಂದಾಗಿ ಅರಮನೆ ಆವರಣ ಈಗ ಚಟುವಟಿಕೆಯ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.